ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಬಣ ಬಡಿದಾಟ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ. ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಬದಲಾವಣೆ ಆಗತ್ತೆ ಅಂತ ಯತ್ನಾಳ್ ಭವಿಷ್ಯ ನುಡಿದಿದ್ದಾರೆ. ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವ ನಾಯಕ ಬೇಕು. ಹಿಂದುತ್ವದ ನಾಯಕನನ್ನ ಹೈಕಮಾಂಡ್ ಆಯ್ಕೆ ಮಾಡುತ್ತೆ. ಲಿಂಗಾಯತೆಗೆಂದು ಸೀಮಿತವಾದರೆ ನೀವು ಅಲ್ಲೇ ಕೂರ್ತೀರಿ. ವಿಜಯಪುರ ನಗರದಲ್ಲಿ ಶಾಸಕ ಯತ್ನಾಳ್ ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸ್ವಲ್ಪ ಮಟ್ಟಿಗೇನಾದ್ರೂ ಸರಿ ಹೋಗಿರಬಹುದೇನೋ ಅಂತ ಭಾವಿಸಲಾಗಿತ್ತು. ಇನ್ನೇನ್ ಬಿಜೆಪಿಯಲ್ಲಿ ಸರಿ ಹೋಗ್ತಿದೆಯೇನೋ, ಎಲ್ಲ ಸೈಲೆಂಟ್ ಆಗಿದ್ದಾರೆ, ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲಸ ಮಾಡ್ತಿದ್ದಾರೆ ಅನ್ನುವಾಗ ಯಾವಾಗೂ ಯತ್ನಾಳ್ ಅವರು ಒಂದು ಬಾಂಬ್ ಸಿಡಿಸ್ಬಿಡ್ತಾರೆ. ಈಗ ಮತ್ತೆ ಅದೇ ಕೆಲಸ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂದ್ರೆ, ನಾಯಕತ್ವ ಬದಲಾವಣೆ ಆಗತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ. ಲಿಂಗಾಯತ ಅಂತ ಸೀಮಿತವಾದವರಿಗೆ ನೀವು ಅಧಿಕಾರ ಕೊಟ್ರೆ ನೀವು ಅಲ್ಲೇ ಕೂರ್ತೀರಾ. ಸಮಗ್ರ ಹಿಂದುತ್ವವನ್ನ ಕಾಪಾಡುವಂತೆ ಹಿಂದುತ್ವದ ನಾಯಕನನ್ನ ಹೈಕಮಾಂಡ್ ಆಯ್ಕೆ ಮಾಡತ್ತೆ ಅಂತ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಯತ್ನಾಳ್, ಕೇಳಿಸ್ಕೊಬಿಡೋಣ ಬನ್ನಿ. ನೀವೇನೂ ಮಾಡಲಿಲ್ಲಲ್ಲ, ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ, ಕಠಿಣ ಕ್ರಮ ಕೈಗೊಳ್ಳಲಾಗುವುದಕ್ಕೆ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗೆ? ಶಿವಮೊಗ್ಗದಾಗ ಔರಂಗಜೇಬನ ದೊಡ್ಡ ಕಟೌಟ್ ಹಾಕಿದ್ರು. ವೀರ್ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು. ನೀವು KGಹಳ್ಳಿ DGಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹತ್ತದ, ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಳ್ತಿದ್ರು. ಹಿಂಗಾಗಿ ಹಿಂದೂ ಕಾರ್ಯಕರ್ತ ನಾರಾಜ್ ಆದರೂ ಅವ್ರ ಮನೆ ಕೂತರು, BJP ಹೋಯ್ತು. ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು BJP ಬಿಟ್ಟರೆ ಯಾವುದೂ ಇಲ್ಲ. ನಾವು BJPನ ಶಕ್ತಿಯುತ ಮಾಡಬೇಕಾದ್ರೆ BJPಯಲ್ಲಿ ಹಿಂದುತ್ವ ನಾಯಕತ್ವ ಬಿಟ್ಟು ನಿಮ್ಗೆ ಬಿಟ್ಟರೆ ಯಾರು ಹಾಗೆ ನಾಟು ದುರಂಕಾರ ಅಹಂಕಾರ ಇಲ್ಲ. ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಿರ್ಬೇಕು. ಬರೀ ಎಲೆಕ್ಷನ್ದಾಗ ಗಟ್ಟ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂತ ಬೇಕಾಗಿದೆ. ಅದು ಅವ್ರನ್ನೆಲ್ಲ ಕಿತ್ತು ಹಾಕ್ತಾರೆ ಹೇಳ್ರಿ. ಮ್ಯಾಗಿನವ್ರು ಗುರ್ತಾಗೈತೆ. ಅವ್ರನ್ನೇ ಮುಂದುವರ್ಸಿದ್ರೆ 30 ಬರ್ತಾವತ್ತು ಹೇಳ್ಯಾರ. ಶೀಘ್ರದಲ್ಲಿ ಬದಲಾವಣೆ ಆಗುತ್ತೆ ಅಥವಾ ತಡ ಮಾಡೇಬೇಕು. ಬದಲಾವಣೆ ಮಾಡ್ಲಿಕ್ಕಂದ್ರೆ ಪಕ್ಷದ ದಿನ 3 ವರ್ಷ ಟೈಮ್ ಐತಿ, ಚೇಂಜ್ ಆಗ್ತತಿ, ಯಾಕಾಗೋಲ್ಲ. ಅದೆಲ್ಲ ಹೋಯ್ತು. ಮೊದಲೇನೋ ಒಂದು ಹವಾ ಇಟ್ಟಿದ್ರು, ವೀರಶೈವ ಲಿಂಗಾಯತರು ಅಂದರೆ ಪೂಜ್ಯ ತಂದೆಯವರು. ವೀರಶೈವ ಲಿಂಗಾಯತರು ಏನಾರೇ ಪೂಜ್ಯ ತಂದೆಯವ್ರ ಮಗನ ತೆಗೆದುಬಿಟ್ರೆ BJP ಮುಗಿದೋಗ್ತಿಲ್ಲ. ಇವತ್ತು BJP ಹಿಂದುತ್ವ ಧರ್ಮಗಿದೆ. ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಭಾಗನೇ. ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ. ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗೈತಿ. ವೀರಶೈವ ಲಿಂಗಾಯತ ಸೀಮಿತ ಆದರೆ ನೀವು ಅಲ್ಲೇ ಕೊಂಡಿರ್ತೀರಿ. ನಿಮಗೆ ಬೇಕಾಗಿದ್ದು ಸನಾತನ ಹಿಂದೂ ಧರ್ಮ ಉಳಿದ್ರೇ ಲಿಂಗಾಯತರು ಉಳಿತಾರೆ. ಸನಾತನ ಹಿಂದೂ ಧರ್ಮ ನೀವು ಬಿಟ್ರೆ ಅಂದರೆ ನೀವು ಇಲ್ಲಿ ಉಳಿಲಕ್ಕೆ ಸಾಧ್ಯ ಇಲ್ಲ ಈ ದೇಶನಾಗ. ಅದಕ್ಕೆ ಹಿಂದುತ್ವ ಭಗವಜಂಡನೇ ನಮಗೆ ಏನೋ ನಮ್ಮ ಪ್ರಾಣ ರಕ್ಷಣೆ ಮಾಡೋದು. ನೀವೇನೂ ಮಾಡಲಿಲ್ಲಲ್ಲ, ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ, ಕಠಿಣ ಕ್ರಮ ಕೈಗೊಳ್ಳಲಾಗುವುದಕ್ಕೆ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗೆ? ಶಿವಮೊಗ್ಗದಾಗ ಔರಂಗಜೇಬನ ದೊಡ್ಡ